of top and foot of transmission tower installed on 20-meter high building from a point on the ground are 60 degree and 45 degree respectively. Then find the height of the transmission tower. ಏನಾಗಿದೆ, ಒಂದು ಕಟ್ಟಡ ಇದೆ, ಒಂದು ಬಿಲ್ಡಿಂಗ್ ಇದೆ. ಎಷ್ಟು ಮೀಟರ್ ಎತ್ತರ ಇದೆ? ಬಿಲ್ಡಿಂಗ್ದು ಎತ್ತರ ಬಂದು 20 ಮೀಟರ್ ಇದೆ. ಓಕೆ, ಬಿಲ್ಡಿಂಗ್ ಅಂತ ಹೇಳಿದ್ರೆ ಹೀಗೆ ತೊಗೊಳ್ಳೋಣ ನಾವು. ಇದೊಂದು ಬಿಲ್ಡಿಂಗ್, ಅರ್ಥ ಆಯ್ತಲ್ವ? ಇದರದ್ದು ಎತ್ತರ ಎಷ್ಟಿದೆ? 20 ಮೀಟರ್ ಇದೆ. ಇದ್ರ ಮೇಲೆ ನಿಮ್ಗೆ ಗೊತ್ತಿದೆ ಟ್ರಾನ್ಸ್ಮಿಷನ್ ವಯರನ್ನು ಹೀಗೆಲ್ಲ ಇರುತ್ತೆ ಅಲ್ವಾ? ಈ ರೀತಿ ಇರುತ್ತೆ, ನೀವು ನೋಡಿರ್ತೀರ. ಇದು ಪ್ರಸರಣ ಗೋಪುರ ಅಥವಾ ಟ್ರಾನ್ಸ್ಮಿಷನ್ ಟವರು ಇದ್ರ ಮೇಲಿದೆ. ಯಾವುದ್ರ? ನಿಮ್ಮ ಈ ಬಿಲ್ಡಿಂಗ್ ಮೇಲೆ ಇದೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಇಲ್ಲಿಂದ ನೋಡಿದಾಗ, ಒಂದು ಬಿಂದುವಿನಿಂದ ನೋಡಿದಾಗ, ಎಲ್ಲಿ ಫಸ್ಟ್ ಮೇಲ್ತುದಿಯನ್ನು, ಫಸ್ಟ್ ಟಾಪನ್ನು ನೋಡಿದಾಗ, ಟಾಪನ್ನು ಈ ಕೆಳಗೆ ಈ ಪಾಯಿಂಟಿಂದ, ಈಗ ನಾನು ಇಲ್ಲಿ ನಿಂತ್ಬಿಟ್ಟು ಈ ಪಾಯಿಂಟಿಂದ ಈ ಮೇಲಕ್ಕೆ ನೋಡಿದಾಗ ಎಷ್ಟು ಡಿಗ್ರಿ ಆಗ್ತದಂತೆ? ಅದು 60 ಡಿಗ್ರಿ ಆಗಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಆಮೇಲೆ ಇದ್ರದ್ದು ಕೆಳಗೆ ಪಾದ ಇದೆಯಲ್ವಾ ಅಂತೇಳಿದ್ರೆ ಇದ್ರದ್ದು ಫೂಟ್ ಯಾವುದು? ಈ ಟವರ್ದು ಫೂಟ್ ಇದು. ಇಲ್ಲಿ ನಿಂತ್ಬಿಟ್ಟು ಈ ಟವರ್ನ ಪಾದನ ನೋಡಿದಾಗ ಎಷ್ಟಾಗುತ್ತಂತೆ? 45 ಡಿಗ್ರಿ ಆಗುತ್ತಂತೆ. ಇದನ್ನು ಇಲ್ಲಿ ನೋಡಿದಾಗ ಈ ಕೋನ ಎಷ್ಟಾಗುತ್ತಂತೆ? 45 ಡಿಗ್ರಿ. ಫುಲ್ ಎಷ್ಟಾಗಿದೆ? ಫುಲ್ ಇಲ್ಲಿಂದ ಇಲ್ಲಿ ತನಕ ಇರೋದು 60 ಡಿಗ್ರಿ, ಇಲ್ಲಿಂದ ಇಲ್ಲಿ ತನಕ ಮಾತ್ರ ಇರೋದು 45 ಡಿಗ್ರಿ. ಇದನ್ನು ನೀಟಾಗಿ ಚಿತ್ರ ಬಿಡಿಸ್ಕೊಳ್ಳಿ ಮಕ್ಕಳೇ. ಇದು ನಮಗೆ ಬೇಕಾಗಿದ್ದು ಲಂಬಕೋನ ತ್ರಿಭುಜನೇ. ಇದು ಇದ್ರ ಮೇಲಿದೆ ಅಂತಷ್ಟೇ, ನೀಟಾಗಿ ಬಿಡಿಸ್ಕೊಳ್ಳೋಣ. ಈ ಕೋನವನ್ನು ನಾನೀಗ ಗುರುತಿಸಿದ್ದೀನಿ ನೋಡಿ. ಈ ಕೆಳಗಿನಿಂದ ಈ ಡಿ ಬಿಂದುವಿನಿಂದ ಟ್ರಾನ್ಸ್ಮಿಷನ್ನ ಟವರ್ನ ಮೇಲಕ್ಕೆ ನೋಡಿದಾಗ ಉಂಟಾಗುವಂಥ ಕೋನ 60 ಡಿಗ್ರಿ ಆಗಿರ್ತದೆ. ಇದೊಂದು ಬಿಲ್ಡಿಂಗ್ ಆಗಿರೋದ್ರಿಂದ ಬಿಲ್ಡಿಂಗ್ದು ಉದ್ದ ಅವ್ರು ಕೊಟ್ಟಿದ್ದಾರೆ, ಅದು 20 ಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಕೋನವನ್ನು ಗುರುತಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಕೋನ ಗೋಪುರದ ಮೇಲಕ್ಕೆ ನೋಡಿದಾಗ ಕೋನ ಎಷ್ಟಾಗ್ತದೆ? ಡಿ ಬಿಂದುವಿನಲ್ಲಿ 60 ಡಿಗ್ರಿ ಆಗಿರುತ್ತೆ. ಉನ್ನತ ಕೋನ 60 ಡಿಗ್ರಿ. ಅದನ್ನು ನಾನು ಕೆಂಪು ಬಣ್ಣದಲ್ಲಿ ಮಾರ್ಕ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಅದೇ ಥರ ಕೆಳಭಾಗಕ್ಕೆ, ಯಾವುದು? ಈ ಟವರ್ನ ಕೆಳಭಾಗ, ಗೋಪುರದ ಕೆಳಭಾಗವನ್ನು ಡಿ ಬಿಂದುವಿನಿಂದ ನೋಡಿದಾಗ ಉಂಟಾಗುವಂತಹ ಉನ್ನತ ಕೋನ 45 ಡಿಗ್ರಿ. ಅದನ್ನು ನಾನು ಗ್ರೀನ್ ಇಂಕ್ನಲ್ಲಿ ಮಾರ್ಕ್ ಮಾಡಿದ್ದೀನಿ, ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಇದು ಇಂಪಾರ್ಟೆಂಟ್. ಇದಿಷ್ಟು ಮಾಡಲಿಕ್ಕೆ ನಿಮ್ಮ ಚಿತ್ರ ಬಿಡಿಸಿ ಇದಿಷ್ಟನ್ನು ಬರೀಲಿಕ್ಕೆ ಗೊತ್ತಾದರೆ ನಿಮ್ಗೆ ಯಾವುದು ಕೊಟ್ಟಿದ್ದಾರೆ, ಯಾವುದನ್ನು ಕಂಡುಹಿಡಿಬೇಕು ಅಂತ ಗೊತ್ತಾಗುತ್ತೆ ಮಕ್ಕಳೇ. ಇಲ್ಲಿ ಬಿ ಸಿ ನಮಗೆ ಕೊಟ್ಟಿದ್ದಾರೆ, ನಾವು ಸಿ ಡಿಯನ್ನು ಕಂಡುಹಿಡ್ಕೊಳ್ಳೋಣ. ಸಿ ಡಿ ಎರಡು ತ್ರಿಭುಜಕ್ಕೂ, ಒಂದು ಚಿಕ್ಕ ತ್ರಿಭುಜ ಇದೆ, ಇನ್ನೊಂದು ದೊಡ್ಡ ತ್ರಿಭುಜ ಇದೆ. ಎರಡು ತ್ರಿಭುಜಕ್ಕೂ ಸಿ ಡಿ ನಮಗೆ ಬೇಕೇ ಬೇಕು. ಆಗ ನಾವು ಸಿ ಡಿಯನ್ನು ಕಂಡುಹಿಡ್ಕೊಳ್ಬೇಕಾಗ್ತದೆ. ಆಗ ಅಭಿಮುಖ ಬಾಹು ಕೊಟ್ಟಿದ್ದಾರೆ, ನಮಗೆ ಯಾವುದು ಕೊಡಲಿಲ್ಲ? ಪಾರ್ಶ್ವ ಬಾಹು ಕೊಟ್ಟಿಲ್ಲ. ಆಗ ನಾವು ಯಾವ ಸೂತ್ರವನ್ನು ಉಪಯೋಗಿಸಬೇಕು? ಟ್ಯಾನ್ ಥೀಟಾವನ್ನು ಬಳಸಬೇಕಾಗುತ್ತೆ. ಈಗ ನಾವಿಲ್ಲಿ ಟ್ಯಾನನ್ನು ಬಳಸಬೇಕಾಗುತ್ತೆ. ಟ್ಯಾನ್ 45, ಚಿಕ್ಕ ತ್ರಿಭುಜಕ್ಕೆ ಟ್ಯಾನ್ 45 ತೊಗೋಬೇಕು. ಫಸ್ಟ್ ಬರ್ಕೊಳ್ಳಿ, ಬಿ ಸಿ ಈಕ್ವಲ್ ಟು ಕಟ್ಟಡದ ಉದ್ದ, ಕಟ್ಟಡದ ಹೈಟ್ ಕೊಟ್ಟಿದ್ದಾರೆ, ಕಟ್ಟಡದ ಎತ್ತರ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 20 ಮೀಟರ್ ಅಂತ. ಆಗ ಕಟ್ಟಡದ ಎತ್ತರ 20 ಮೀಟರ್ ಅಂತ ಬರ್ಕೊಳ್ಳಿ. ಇನ್ನು ನಾವು ಕಂಡುಹಿಡಿಬೇಕಾಗಿರುವಂಥದ್ದು ಎ ಬಿ, ಗೋಪುರದ ಎತ್ತರವನ್ನು ಕಂಡುಹಿಡಬೇಕು. ಹೈಟ್ ಆಫ್ ದ ಟ್ರಾನ್ಸ್ಮಿಷನ್ ಟವರನ್ನು ಕೇಳಿದ್ದಾರೆ. ಫೈಂಡ್ ದ ಹೈಟ್ ಆಫ್ ದ ಟ್ರಾನ್ಸ್ಮಿಷನ್ ಟವರ್. ನಮಗೆ ಗೊತ್ತಿರೋದು ಕಟ್ಟಡದ ಎತ್ತರ. ಈಗ ನಮಗೆ ಗೊತ್ತು ಈ ಟ್ರಯಾಂಗಲ್ ತ್ರಿಭುಜ ತಗೊಳ್ಳಿ ಮಕ್ಕಳೇ. ಅದು ಯಾವುದು? ಬಿ ಸಿ ಡಿ ಅಂತ ಒಂದು ತ್ರಿಭುಜ ಇದೆ. ಇನ್ನು ದೊಡ್ಡ ತ್ರಿಭುಜ ಬಂದು ಎ ಸಿ ಡಿ. ಈಗ ಸಣ್ಣ ತ್ರಿಭುಜ ತಗೊಳ್ಳೋಣ. ಆಗ ಕಂಡುಹಿಡಿಬೇಕಾಗಿದ್ದು ಎ ಬಿ ಈಕ್ವಲ್ ಟು ಎಷ್ಟು ಅಂತ ಕಂಡುಹಿಡಬೇಕು. ಈಗ ನಾವು ಇದನ್ನು ಕಂಡುಹಿಡ್ಕೊಳ್ಳೋಣ ಮಕ್ಕಳೇ. ನೋಡಿ, ಇದನ್ನು ಕಂಡುಹಿಡಿದ್ಬಿಟ್ರೆ ಇದು ಗೊತ್ತಿದೆ ನಮಗೆ, 20 ಅಂತ ಗೊತ್ತಿದೆ. ಕಟ್ಟಡದ ಎತ್ತರ ಎಷ್ಟಂತೆ? ಇಲ್ಲಿಂದ ಇಲ್ಲಿ ತನಕ 20 ಇಲ್ಲಿ ಅಲ್ವಾ? ಆಗ ನಾವು ಟ್ಯಾನ್ 45 ಈಕ್ವಲ್ ಟು ನಮಗೆ 25, ಇಲ್ಲಿ ಅಭಿಮುಖ ಬಾಹು ಆಪೋಸಿಟ್ ಆಗಿರೋದು ಯಾವುದು? ಬಿ ಸಿ ಅಲ್ವಾ? ಬಿ ಸಿ ಬೈ ಸಿ ಡಿ ಅಂತ ಬರೀರಿ. ಬಿ ಸಿಯ ಉದ್ದ ಕೊಟ್ಟಿದ್ದಾರೆ ಅವರು. ಕಟ್ಟಡದ ಉದ್ದ ಎಷ್ಟು? ಉದ್ದ 20 ಅಂತ ಬರ್ಕೊಳ್ಳಿ ಮಕ್ಕಳೇ. ಬಿ ಸಿಯ ಉದ್ದ 20, ಅಲ್ಲಿ ಬಿ ಸಿ ಆಗಬೇಕು 20. ಈಗ ಇದನ್ನು ಏನು ಮಾಡ್ತೀರಾ ನೀವು? ಅಡ್ಡ ಗುಣಕಾರ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಆಗ ಸಿ ಡಿ ಈಕ್ವಲ್ ಟು 20 ಮೀಟರ್. ಓಕೆ, ಆಗ ಇದು ಎಷ್ಟು ಬಂತು ನಮಗೆ? ಈಗ ಎಷ್ಟು ಬರ್ಕೊಳ್ಳೋಣ? ಟ್ಯಾನ್ 60. ಓಕೆ, ಎರಡನೇದು ಟ್ಯಾನ್ 60. ಯಾವ ತ್ರಿಭುಜ? ಇದು ಯಾವ ತ್ರಿಭುಜ ತೊಗೊಂಡಿದ್ವಿ? ತ್ರಿಭುಜ ಬಿ ಸಿ ಡಿಯಲ್ಲಿ. ಇಲ್ಲಿ ಬಂದಿರೋದು ತ್ರಿಭುಜ ಬಿ ಸಿ ಡಿ ಅಲ್ವಾ? ಈ ತ್ರಿಭುಜವನ್ನು ತೊಗೊಂಡಿದ್ದೀವಿ. ಈ ತ್ರಿಭುಜ ತೊಗೊಂಡಾಗ ಇದು 45 ಬಂತು, ಇದಕ್ಕೆ ಆಪೋಸಿಟ್ ಬಂತು, ಇದನ್ನು ಮಾಡಿದ್ವಿ. ಈಗ ಈ ದೊಡ್ಡ ತ್ರಿಭುಜ ತೊಗೊಳ್ಳೋಣ. ಯಾವ ತ್ರಿಭುಜ? ತ್ರಿಭುಜ ಎ ಸಿ ಡಿ. ಎ ಸಿ ಡಿಯಲ್ಲಿ
ಟ್ಯಾನ್ 60 ಅಂತ ಹೇಳಿದ್ರೆ ಈ ದೊಡ್ಡ ಬಾಹು ಎ ಸಿ ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಎ ಸಿ ಅಭಿಮುಖ ಅಂತೇಳಿದ್ರೆ ಎ ಸಿ ಬೈ ಸಿ ಡಿ. ಈಗ ನಮಗೆ ಸಿ ಡಿ ನಾವು ಈಗ ತಾನೇ ಕಂಡಿಡ್ಕೊಂಡಿದ್ದೀವಿ. ಎಷ್ಟು ಕಂಡಿಡಿದ್ದೀವಿ? 20 ಅಂತ ಕಂಡಿಡಿದ್ದೀವಿ ಅಲ್ವಾ, ಈಗ ತಾನೇ ಕಂಡಿಡಿದ್ವಿ. ಈಗ ನಮಗೆ ರೂಟ್ 60 ಬೆಲೆ ಎಷ್ಟು? ರೂಟ್ 60 ಬೆಲೆ ಬಂದು √3. ಓಕೆ, √3. ಎ ಸಿ ನಮಗೆ ಗೊತ್ತಿಲ್ಲ, ಕಂಡುಹಿಡಿಬೇಕಾಗಿರೋದು. ಸಿ ಡಿ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 20 ಕೊಟ್ಟಿದ್ದಾರೆ. ಆಗ ಇದನ್ನು ಏನು ಮಾಡ್ತೀರಾ ನೀವು? ಅಡ್ಡ ಗುಣಕಾರ ಮಾಡ್ತೀರಾ. ಆಗ 20 √3 ಈಕ್ವಲ್ ಟು ಎಷ್ಟಾಯಿತು? ಎ ಸಿ ಆಯಿತು. ಈಗ ಎ ಸಿಯ ಬೆಲೆ ನಿಮಗೆ ಸಿಕ್ತು 20 √3. ಎ ಸಿಯನ್ನು ನಾನು ಹೀಗೆ ಬೇಕಾದರೂ ಬರಿಬೋದಲ್ಲ ಮಕ್ಕಳೇ? ಏನು ಬರಿಬೋದು? ಎ ಬಿ ಪ್ಲಸ್ ಬಿ ಸಿ ಅಂತ ಬರಿಲ್ಲ? ಎ ಸಿ ಲೈನನ್ನು ಎ ಬಿ ಪ್ಲಸ್ ಬಿ ಸಿ ಅಂತ ಬರಲ್ಲ? ಬಿ ಸಿ ನಿಮಗೆ ಗೊತ್ತಿದೆ, ಕಟ್ಟಡದ ಎತ್ತರ ಎಷ್ಟು? 20. ನಾವು ಅವ್ರು ಕೊಟ್ಟಿರುವಂಥದ್ದು ಕಟ್ಟಡದ ಎತ್ತರ ಎಷ್ಟು? 20 ಅಂತ ಅವ್ರು ಕೊಟ್ಟಿದ್ದಾರೆ. ಆಗ ಇದನ್ನು ಬಿ ಸಿ. ಈಗ ನಾನಿಲ್ಲಿ ಎ ಬಿ ಕಂಡುಹಿಡಿಬೇಕು, ಯಾಕೆಂದರೆ ಅದು ಟವರ್ದ ಎತ್ತರ. ಇಲ್ಲಿ ಬಿ ಸಿ ಕಟ್ಟಡದ ಎತ್ತರ 20 ನಮ್ಗೆ ಗೊತ್ತಿದೆ. 20 √3 ಈಕ್ವಲ್ ಟು ಎ ಬಿ ಪ್ಲಸ್. ಈಗ ನಾವು ಇಲ್ಲಿ 20 √3 ಇದನ್ನು ಈಚೆ ತಂದಾಗ -20 ಆಗುತ್ತೆ. ಈ ನಂಬರನ್ನು ಈಚೆ ತಂದಾಗ ಈಕ್ವಲ್ ಟು ಎಷ್ಟಾಯಿತು ಮಕ್ಕಳೇ? ಎ ಬಿ ಆಯಿತು. ಓಕೆ, ಈಗ 20 ಸಾಮಾನ್ಯ ಇರೋದ್ರಿಂದ ಹೊರಗೆ ತಗೊಂಡು √3 -1. ಆಗ √3 ಬೆಲೆ ಕೊಟ್ಟಿದ್ರೆ ಕ್ವಶನಲ್ಲಿ ಬರೀರಿ, ಇಲ್ಲದಿದ್ದರೆ ಎ ಬಿ ಈಕ್ವಲ್ ಟು 20 ಇಂಟು √3 -1 ಮೀಟರ್ ಎಲ್ಲವೂ ಮೀಟ್ರಲ್ಲಿ ಇರೋದ್ರಿಂದ ಇದನ್ನು ಮೀಟ್ರಲ್ಲಿ ಬರೆದಿರಿ. ಓಕೆ, ಇದಿಷ್ಟು 20 ಮೀಟ್ರ್ ಆಗುತ್ತೆ. ಆಗ ನಾನು ಫಸ್ಟ್ ಈ ಸಣ್ಣ ತ್ರಿಭುಜವನ್ನು ತೊಗೊಳ್ಬೇಕು. ಸಣ್ಣ ತ್ರಿಭುಜವನ್ನು ತೊಗೊಂಡು ಇದನ್ನು ಕಂಡಿಡ್ಕೊಳ್ಬೇಕು. ಕೆಳಗೆದನ್ನು ಕಂಡಿಡಿದೆ, ಕೆಳಗೇನು ಸಿ ಡಿಯನ್ನು 20 ಅಂತ. ಈಗ ಇದು ಸಿಕ್ಕಿದ ಮೇಲೆ ದೊಡ್ಡ ತ್ರಿಭುಜ ತೊಗೊಳ್ತೀನಿ. ಎ ಸಿ ಡಿ ದೊಡ್ಡ ತ್ರಿಭುಜವನ್ನು ತೊಗೊಂಡು ಇಲ್ಲಿ ಕೋನ ಎಷ್ಟು ಡಿಗ್ರಿ? ದೊಡ್ಡ ತ್ರಿಭುಜಕ್ಕೆ 60 ಡಿಗ್ರಿ ಆಗುತ್ತೆ. ಟ್ಯಾನ್ 60 ಈಕ್ವಲ್ ಟು ಪುನಃ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಸಿ ಡಿ ಕಂಡಿಡಿದ ಮೇಲಿದ್ದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀರಾ. 20 ಇಂಟು √3 ಈಕ್ವಲ್ ಟು ಎ ಸಿ. ಈಗ ನಿಮಗೆ ಎ ಸಿ ಅಂತ ಹೇಳಿದ್ರೆ ಎ ಬಿ ಪ್ಲಸ್ ಬಿ ಸಿ ಅಂತ ಗೊತ್ತಿದೆ, ಅದನ್ನೇ ಬರೀತೀರಾ. ಬಿ ಸಿ ಬೆಲೆ ನಿಮಗೆ 20 ಅಂತ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಆಗ 20 √3 ಈ 20 ಇಲ್ಲಿರುವ 20 ಏನು ಮಾಡ್ತೀರಾ? ಈ ಕಡೆಗೆ ತರ್ತೀರಾ. ಆಗ ಏನಾಗುತ್ತೆ? ಅದು ಮೈನಸ್ ಆಗುತ್ತೆ. ಇಲ್ಲಿರುವಂತಹ 20 ಈಚೆಗೆ ಬಂದಾಗ ಈಕ್ವಲ್ಟಿಯಿಂದ ಈಚೆ ಬಂದಿದೆ. ಆಗ ಏನಾಯಿತು? ಇಲ್ಲಿ -20 ಆಯಿತು. ಇಲ್ಲಿ ಸಾಮಾನ್ಯ ಇಲ್ಲೂ 20 ಇದೆ, ಇಲ್ಲೂ 20 ಇದೆ, ಅದನ್ನು ಹೊರಗೆ ತೆಗೆದೆ. ಇಂಟು √3 -1. ನೋಡಿ, 20 √3 20 √3 21 ಮೇಲೆ ಬರ್ತದಲ್ವಾ? ಆಗ ಆನ್ಸರ್ ಬಂದು 20 √3 -1 ಈಕ್ವಲ್ ಟು ಎ ಬಿ ಇದಾಗಿರ್ತದೆ. Okay. The angles of elevation of the top of the tower from 2 points at a distance of 4 meter and 9 meter from the ಇಲ್ಲಿ base ಆಗಬೇಕು ಮಕ್ಕಳೇ. From the base, BASE, okay, base of the tower and in the same straight line with it are complementary. ಅದು ಸೇಮ್ ಸ್ಟ್ರೈಟ್ ಲೈನ್ ಮೇಲಿದೆ, ಅದು ಕಾಂಪ್ಲಿಮೆಂಟ್ರಿ. ಫೈಂಡ್ ದ ಹೈಟ್ ಆಫ್ ದ ಟವರ್ ಅಂತ. ಗೋಪುರದ ಪಾದದಿಂದ 4 ಮೀಟರ್ ಮತ್ತು 9 ಮೀಟರ್ ದೂರದಲ್ಲಿ ಗೋಪುರದ ಬದಿಗೆ ಒಂದೇ ಸರಳ ರೇಖೆಯ ಮೇಲಿರುವ 2 ಬಿಂದುಗಳಿಂದ ಗೋಪುರದ ಮೇಲ್ತುದಿಗೆ, ಇದು ಆಂಗಲ್ ಆಫ್ ಎಲಿವೇಶನ್, ಇಲ್ಲಿ ಉನ್ನತ ಕೋನ ಆಗಿದೆ, ಪರಸ್ಪರ ಪೂರಕವಾಗಿದೆ. ಇದು ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿದ್ದಾರೆ ಕಾಂಪ್ಲಿಮೆಂಟ್ರಿ. ಇದು ಹಾಗಾದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಒಂದು ಗೋಪುರ ಇದೆ, ಅರ್ಥ ಆಯ್ತಲ್ವಾ? ಆಗ ಒಂದು ಕಡೆಗೆ 4 ಮೀಟರ್, ಓಕೆ, 4 ಮೀಟರ್, ಇನ್ನೊಂದು ಕಡೆಗೆ 9 ಮೀಟರ್ ದೂರದಲ್ಲಿ ಗೋಪುರದ ಬದಿಗಳಲ್ಲಿ, ಓಕೆ, ಒಂದೇ ಸರಳ ರೇಖೆ ಮೇಲಿರುವ 2 ಬಿಂದುಗಳಿಂದ, ಇಲ್ಲಿಂದ ಈ 2 ಬಿಂದುಗಳು, ಇಲ್ಲೊಂದು ಬಿಂದು ಇಲ್ಲೊಂದು ಬಿಂದು, ಒಂದೇ ಬಿಂದು ಬರಲ್ಲ, 2 ಬಿಂದುಗಳು, ಇಲ್ಲಿಂದ ಮೇಲ್ತುದಿಗೆ ಉಂಟಾದ ಉನ್ನತ ಕೋನಗಳು, ಇಲ್ಲಿಂದ ಇಲ್ಲಿಗೆ ಮೇಲ್ತುದಿಗೆ ಅಂದರೆ ಇಲ್ಲಿಗೆ ಹೋಗ್ತದೆ. ಇಲ್ಲಿ ನಿಂತುಬಿಟ್ಟು ನಾನು ಏನು ಮಾಡ್ತೀನಿ? ಇಲ್ಲಿ ನೋಡ್ತೀನಿ ಮೇಲೆ ತುದಿಗೆ ಇಬ್ಬರು. ಆಗ ನೋಡುವಾಗ ಉನ್ನತ ಕೋನ ಪರಸ್ಪರ ಪೂರಕವಾಗಿದೆ. ಪೂರಕ ಅಂತ ಹೇಳಿದ್ರೆ ಏನು? ಕಾಂಪ್ಲಿಮೆಂಟ್ರಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ 2 ಕೋನಗಳನ್ನು ಕೂಡಿಸಿದಾಗ ಎಷ್ಟು ಡಿಗ್ರಿ ಬರ್ತದೆ? ಕಾಂಪ್ಲಿಮೆಂಟ್ರಿ ಪೂರಕ ಕೋನ ಅಂದರೆ 90 ಡಿಗ್ರಿ ಬರ್ತದೆ. ಆಗ ಒಂದು ಕೋನವನ್ನು ನಾವು ಎಕ್ಸ್ ಅಂತ ತಗೊಂಡಾಗ ಇನ್ನೊಂದು ಕೋನವನ್ನು ಏನಂತ ತಗೊಳ್ತೀವಿ? 90 - ಎಕ್ಸ್ ಅಂತ ತಗೊಳ್ತೀವಲ್ಲ. ಈಗ ಚಿತ್ರವನ್ನು ಬಿಡಿಸ್ಕೊಳ್ಳೋಣ. ಅರ್ಥ ಆಯಿತು ಚಿತ್ರ ಹೇಗೆ ಅಂತ? ಗೋಪುರ ಇದೆ, ಒಂದೇ ಸರಳ ರೇಖೆಯಲ್ಲಿ 4 ಮೀಟರ್ ಆಚೆ 9 ಮೀಟರ್ ಈಚೆ, ಅರ್ಥ ಆಯ್ತಲ್ವ? 2 ಬಿಂದುಗಳಿದೆ, ಸಪ್ರೇಟ್ ಬಿಂದುಗಳು. ಆಗ 2 ಕೋನ ಇದೆ. ಒಂದು ತ್ರಿಭುಜ ಬಿಡಿಸ್ಕೊಳ್ಳೋಣ, ಎ ಬಿ ಸಿ ಅಂತ. ಓಕೆ, ಇದೆಷ್ಟು? 4 ಮೀಟ್ರು, ಈಚೆ 9 ಮೀಟರ್, 9 ಮೀಟರ್, ಅರ್ಥ ಆಯ್ತಲ್ವ?
ಇದು ಲಂಬಕೋನ ಆಗ್ತದೆ. ಆದರೆ ಅವರು ಇದನ್ನು ಈ ಕೋನ ಇಲ್ಲಿ ನಿಂತ್ಬಿಟ್ಟು ನೋಡಿದಾಗ ಎರಡು ಬಿಂದುಗಳಲ್ಲಿ, ಈ ಒಂದು ಬಿಂದು ಈ ಎರಡು ಬಿಂದುಗಳಲ್ಲಿ ನೋಡ್ತಾ ಇದ್ದಾರೆ. ಓಕೆ, ಏನಂತ ಕೊಡಿದ್ರೆ ಟಾಪ್ ಆಫ್ ದ ಟವರ್ ಫ್ರಮ್ 2 ಪಾಯಿಂಟ್, ಅದಕ್ಕೆ ನಾವು ಈಚೆ ಇಲ್ಲದ್ರೆ ಒಂದೇ ಲೈನಲ್ಲಿ ಎಳೆದು ಬಿಡ್ಬೋದಿತ್ತು. ಫ್ರಮ್ 2 ಪಾಯಿಂಟ್, ಡಿಫ್ರೆಂಟ್ ಪಾಯಿಂಟ್ಸ್. ಆಗ ಇಲ್ಲೊಂದು ಪಾಯಿಂಟ್ ಇಲ್ಲಿಂದ ನೋಡುವಾಗ ಟಾಪನ್ನು, ಇಲ್ಲಿಂದ ಮೇಲಕ್ಕೆ ನೋಡುವಾಗ ಮತ್ತು ಇಲ್ಲಿಂದ ಮೇಲಕ್ಕೆ ನೋಡುವಾಗ ಆಗುವಂತಹ ಆ್ಯಂಗಲ್ ಆಫ್ ಇಲಿವೇಷನ್ ಅಥವಾ ಉನ್ನತ ಕೋನಗಳು, ಇದೆರಡನ್ನು ಕೂಡಿಸಿದಾಗ ಎಷ್ಟು ಬರ್ತದೆ? 90 ಡಿಗ್ರಿ ಬರ್ತದೆ. ಆಗ ಇದನ್ನು ನಾನೇನಂತ ತೊಗೊಳ್ತೀನಿ? ಎಕ್ಸ್ ಅಂತ ತೊಗೊಳ್ತೀನಿ. ಎಕ್ಸ್ ಅಂತ, ಇದನ್ನು 90 ಮೈನಸ್ ಎಕ್ಸ್ ಅಂತ ತೊಗೊಳ್ತೀನಿ. ಓಕೆನಾ ಮಕ್ಕಳೇ? 90 ಮೈನಸ್ ಎಕ್ಸ್. ಈಗ ಇದನ್ನು ಕೊಟ್ಟಿದ್ದಾರೆ. ಏನನ್ನು ಕೇಳಿದ್ದಾರೆ? ಗೋಪುರದ ಎತ್ತರವನ್ನು ಕೇಳಿದ್ದಾರೆ, ಇದನ್ನು ಕೇಳಿದ್ದಾರೆ. ಅರ್ಥ ಆಯ್ತಲ್ವ? ಇದನ್ನು ಕೇಳಿದ್ದಾರೆ ಅಂತ ಹೇಳಿದಾಗ, ಈ ಕೋನವನ್ನು ಕೊಟ್ಟಿದ್ದಾರೆ ಅಂತ ಹೇಳುವಾಗ ನೀವು ಯಾವ್ದು ತಗೊಳ್ತೀರಾ? ಅಲ್ಲಿ ಟ್ಯಾನೇ ತಗೊಳ್ಲಿಕ್ಕಾಗೋದು ಅಲ್ವಾ? ಗೋಪುರದ ಎತ್ತರ ಯಾವುದು? AD. ಓಕೆನಾ? AD ಆಗಿದೆ. ಈಗ ನಮಗೆ ಗೊತ್ತಿದೆ ABCಯನ್ನು ನಾವು ABDಯನ್ನು ಏನಂತ ತೊಗೊಂಡಿದ್ದೀವಿ? ABDಯನ್ನು ಎಕ್ಸ್ ಅಂತ ತೊಗೊಂಡಿದ್ವಿ. ಆಗ ಈ ತ್ರಿಭುಜ ತೊಗೊಳ್ಳೋಣ ಫಸ್ಟ್. ಓಕೆ, ಇದು ಗೊತ್ತಿದೆ. ನಾವು ಇದನ್ನು ಹೆಂಗೆ ಕಂಡುಹಿಡಿಯೋದು ನೋಡೋಣ. ತ್ರಿಭುಜ ಟ್ಯಾನ್ ಎಕ್ಸ್, ನಮಗೆ ಎಕ್ಸ್ ವ್ಯಾಲ್ಯೂ ಇದು ಗೊತ್ತಿಲ್ಲ. ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಅಭಿಮುಖ ಬಾಹು AD ಅಲ್ವಾ? AD ಬೈ ಇದು ಪಾರ್ಶ್ವಬಾಹು, ಅದು BD ಅಂತ ಬರಿತೀರ. ಓಕೆನಾ ಮಕ್ಕಳೇ? ಈಗ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ADನೂ ನಮ್ಗೆ ಗೊತ್ತಿಲ್ಲ. ಸೊ AD ಈಕ್ವಲ್ ಟು BD ಅಂತ ಹೇಳಿದ್ರೆ ಏನಂತ ತೊಗೊಳ್ತೀರಾ? 4 ಮೀಟ್ರ್ ಅಂತ ಕೊಟ್ಟಿದ್ದಾರೆ, ಅದನ್ನು ತೊಗೊಳ್ತೀರ. ಇಲ್ಲಿ ಟ್ಯಾನ್ ಎಕ್ಸ್ ಅಂತ ಬರಿತೀರ. ಟ್ಯಾನ್ ಎಕ್ಸ್, ಇದು ಈಕ್ವೇಷನ್ ನಂಬರ್ 1. ಅರ್ಥ ಆಯ್ತಲ್ವ? ನೆಕ್ಸ್ಟ್ ಈ ತ್ರಿಭುಜ ತೊಗೊಳ್ಳೋಣ. ಇದು ಯಾವ ತ್ರಿಭುಜದಿಂದ ಬಂದಿದ್ದು? ತ್ರಿಭುಜ ABD. 2 ತ್ರಿಭುಜ ಇದೆ, ಆ ABD ತ್ರಿಭುಜದಲ್ಲಿ ಅದು ತೊಗೊಂಡೆ. ನೆಕ್ಸ್ಟ್ ADC ತ್ರಿಭುಜ ತೊಗೊಳ್ಳೋಣ. ತ್ರಿಭುಜ ACDಯಲ್ಲಿ, ಈ ತ್ರಿಭುಜದಲ್ಲಿ ಯಾವುದು? ಟ್ಯಾನ್ 90 ಮೈನಸ್ ಎಕ್ಸ್ ಈಕ್ವಲ್ ಟು, ಇದು 90 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು AD ಬೈ DC. ಅರ್ಥ ಆಯ್ತಲ್ಲ ಮಕ್ಕಳೇ? 90 ಮೈನಸ್ ಎಕ್ಸ್. ಈಗ ನೀವು ಸಣ್ಣ ಇದರಲ್ಲಿ ಕಲ್ತಿದ್ದೀರಾ ಏನಂತ? ಸೈನ್ 90 ಮೈನಸ್ ತೀಟಾ ಅಂತ ಹೇಳಿದ ತಕ್ಷಣ ನೀವು ಕಾಸ್ ತೀಟಾ ಅಂತ ಬರಿಬೋದು. ಅದೇ ಥರ ಟ್ಯಾನ್ 90 ಮೈನಸ್ ಎಕ್ಸ್ ಅಂತ ಹೇಳಿದ್ರೆ ನಾನು ಇದನ್ನು ಏನಂತ ಬರಿಬೋದು? ಕಾಟ್ ಎಕ್ಸ್ ಅಂತ ಬರಿಬೋದು. ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು AD ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ, ADಯನ್ನು ಹಾಗೇ ಬರಿತೀನಿ. DC ಅಂತ ಹೇಳಿದ್ರೆ ನನಗೆ ಗೊತ್ತಿದೆ ಎಷ್ಟು? 9 ಬರಿತೀನಿ. ಮಕ್ಕಳೇ, ಈ ಕಾಟ್ ಎಕ್ಸನ್ನು ನಾನು ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು, ನಮಗೆ ಏನು ಗೊತ್ತಿದೆ ಕಾಟ್ ಎಕ್ಸ್ ಬಗ್ಗೆ? ಕಾಟ್ ಎಕ್ಸ್ ಅಂತ ಹೇಳಿದ್ರೆ 1/tan x ಅಂತ ಬರಿಬೋದಾ? 1/tan x ಅಂತ. ಆಗ ಈ ಕಾಟ್ ಎಕ್ಸ್ ಬದಲಿಗೆ ನಾನೇನು ಬರಿತೀನಿ? 1/tan x ಅಂತ ಬರಿತೀನಿ. ಓಕೆನಾ? ಕಾಟ್ ಎಕ್ಸ್ ಬದಲಿಗೆ ಏನಂತ ಬರೆಯೋದು? 1/tan x ಅಂತ ಬರೀ. D ಬೈ ನಮಗೆ 9 ಅಂತ ಬಂತು. ಈಗ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಬರ್ಕೋಬೇಕು? ಯಾಕೆಂದರೆ ಇಲ್ಲಿ ನನಗೆ ಟ್ಯಾನ್ ಎಕ್ಸ್ ಅಂತ ಸಿಕ್ಕಿದೆ. ಟ್ಯಾನ್ ಎಕ್ಸಿಗೆ ಏನು ಬರಿತೀನಿ ನೋಡಿ? AD ಇಂಟು ಅಡ್ಡ ಗುಣಕಾರ ಮಾಡ್ಕೊಳ್ಳಿ, ಇದು ಮತ್ತು ಇದನ್ನು. ಆಗ AD ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಇದೆರಡನ್ನ ಗುಣಿಸಿದಾಗ ಏನಾಗುತ್ತೆ? 9 9. ಆಗ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 9/AD. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲೂ ಟ್ಯಾನ್ ಎಕ್ಸ್ ಬಂತು. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತೊಗೊಳ್ಳೋಣ. ಅರ್ಥ ಆಯ್ತಾ? ಈಕ್ವೇಷನ್ ನಂಬರ್ 2 ಅಂತ ತೊಗೊಳ್ಳಿ. ಈಗ 1 ಮತ್ತು 2ರಿಂದ ಈ ಕಡೆ ಟ್ಯಾನ್ ಎಕ್ಸ್ ಬಿಟ್ಬಿಡಿ. AD ಬೈ 4 ಈಕ್ವಲ್ ಟು 9/AD. ಅರ್ಥ ಆಯ್ತಾ ಮಕ್ಕಳೇ? ಈಗ ಇದು ಮತ್ತು ಇದನ್ನು ಏನು ಮಾಡಬೇಕು? ಅಡ್ಡ ಗುಣಕಾರ ಮಾಡಬೇಕು. ಇದು ಮತ್ತು ಇದನ್ನು ಏನು ಮಾಡಬೇಕು? ಅಡ್ಡ ಗುಣಕಾರ ಮಾಡಬೇಕು. AD ಇಂಟು AD ಏನಾಗುತ್ತೆ? AD ಸ್ಕ್ವೇರ್ ಆಗುತ್ತೆ. 4 36 ಆಗುತ್ತೆ. ಆಗ ADಯ ಬೆಲೆ ವರ್ಗಮೂಲ 36. ವರ್ಗಮೂಲ ಎಷ್ಟು? 36 6. ಆಗ ADಯ ಬೆಲೆ ಎಷ್ಟು ಬಂತು? 6 ಮೀಟರ್. ಎಲ್ಲವೂ ಮೀಟ್ರಲ್ಲಿ ಇರೋದ್ರಿಂದ ADಯ ಬೆಲೆಯನ್ನು 6 ಮೀಟರ್ ಅಂತ ಬರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಗೋಪುರದ ಎತ್ತರ ಎಷ್ಟಾಗ್ತದೆ? AD 6 ಮೀಟರ್.
ಫಸ್ಟು ಈ ತ್ರಿಭುಜ ತೊಗೊಳ್ತೀರಾ, ಟ್ಯಾನ್ ಎಕ್ಸ್ ಮಾಡ್ತೀರಾ, ಈ ತ್ರಿಭುಜ ತೊಗೊಳ್ತೀರಾ, ಟ್ಯಾನ್ 90 ಮೈನಸ್ ಎಕ್ಸ್ ಮಾಡ್ತೀರಾ. ಆಮೇಲೆ ಇದನ್ನು 90 ಮೈನಸ್ ತೀಟ, ಈ ಫಾರ್ಮುಲಾ ಉಂಟಲ್ಲ, ಕಾಸ್ 90 ಮೈನಸ್ ತೀಟ, ಸೈನ್ 90 ಮೈನಸ್ ತೀಟ ಅಂತೆಲ್ಲ ಹೇಳಿದರೆ ಏನು ಅಂತ ಅದನ್ನು ಕಲ್ತಿರ್ಬೇಕು. ಇಲ್ಲಿ ಟ್ಯಾನ್ ಅಂತ ಹೇಳಿದಾಗ ನಮಗೆ ಕಾಟ್ ಎಕ್ಸ್ ಅಂತ ಬರ್ತದೆ. ಆಮೇಲೆ ಸೂತ್ರವನ್ನು ಹಾಕಿದಾಗ ಕಾಟ್ ಎಕ್ಸ್ ಅಂತ ಹೇಳಿದ್ರೆ ನಾವು ಇನ್ನೊಂದು ಥರ ವಿಲೋಮದ ರೆಸಿಪ್ರೋಕಲ್ ಹೇಗೆ ಬರಿಬೋದು ಅಂತ 1/tan x ಅಂತ ಬರಿಬೋದು, ಈಕ್ವಲ್ ಟು AD/9. ಅಡ್ಡ ಗುಣಕಾರ ಮಾಡೋದು, AD ಇಂಟು ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 9 ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 9/AD. ಇಲ್ಲಿ ನೋಡಿ ಮಕ್ಕಳು, ಇಲ್ಲೂ ಟ್ಯಾನ್ ಎಕ್ಸ್ ಇದೆ, ಇಲ್ಲೂ ಟ್ಯಾನ್ ಎಕ್ಸ್ ಇದೆ, ಎರಡು ಕಡೆ ಟ್ಯಾನ್ ಎಕ್ಸ್ ಬರ್ತದೆ. ಇಲ್ಲೂ ಒಂದು ಟ್ಯಾನ್ ಎಕ್ಸ್ ಬರ್ತದೆ, ಇಲ್ಲೂ ಒಂದು ಟ್ಯಾನ್ ಎಕ್ಸ್ ಬರ್ತದೆ. ಅದಕ್ಕೆ ಇದನ್ನು ಈಕ್ವೇಷನ್ ನಂಬರ್ 1, ಈಕ್ವೇಷನ್ ನಂಬರ್ 2 ಅಂತ. ಎಡಗಡೆ ಇರೋದನ್ನ ಬಿಟ್ಬಿಡಿ. ಉಳಿದಿದ್ದು AD/4 ಈಕ್ವಲ್ ಟು 9/AD. ಈಗ AD ಮತ್ತು ADಯನ್ನು ಏನು ಮಾಡಬೇಕು, ಅಡ್ಡ ಗುಣಕಾರ ಮಾಡಬೇಕು. ಹಾಗೆ AD² ಈಕ್ವಲ್ ಟು 4 ಎಷ್ಟಾಗುತ್ತೆ, 36. AD ಈಕ್ವಲ್ ಟು √36. 36ರ ಬೆಲೆ ಎಷ್ಟು, 6. ಅರ್ಥ ಆಯ್ತಲ್ವ? ಈಗ ಹೇಗೆ 6 ಮೀಟ್ರ್ ಬಂದಿದ್ದು ಅಂತ